ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಳೆ ವಿಮೆ ಇದೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬೆಳೆ ವಿಮೆಗೆ ನೀವು ಯಾವ ಬೆಳೆಗೆ ಎಷ್ಟು ರೂಪಾಯಿಗಳು ಕಟ್ಟಬೇಕು ಇನ್ಶೂರೆನ್ಸ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಆನಲ್ಲಿ ಇಟ್ಕೊರಿ. ಹಾಗೆ ಈ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಗೂಗಲ್ ಎಂಬ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಸಂರಕ್ಷಣೆ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸಂರಕ್ಷಣೆ ಕರ್ನಾಟಕ ಅಂತ ಇದೆ ಇಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿ ಜೂಮ್ ಮಾಡಿದ ತಕ್ಷಣ ಇಲ್ಲಿ 2026-27 ಮುಂಗಾರು ಬಗ್ಗೆ ಇದೆ. ಇವಾಗ ಮೊದಲಿಗೆ ನೀವು ಇಲ್ಲಿ ಮುಂದೆ ಅಥವಾ ಗೋ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಭಾಷೆನ ಚೇಂಜ್ ಮಾಡ್ಕೊಳ್ಳಿ. ಇವಾಗ ನಾನು ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ಇಲ್ಲಿ ಪ್ರೀಮಿಯಂ ಲೆಕ್ಕಾಚಾರ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೀವು ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಸೈಡ್ ಬಂದು ನೀವು ಇಲ್ಲಿ ತಾಲೂಕು ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಹುಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗ್ರಾಮ, ನಿಮ್ಮ ಯಾವ ಗ್ರಾಮ ಇದೆ ಅಲ್ವಾ ಆ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇವಾಗ ನೀವು ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಬೇಕಾಗಿದೆ ಅಲ್ವಾ ಆ ಬೆಳೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಹತ್ತಿ ನೀರಾವರಿ ಇದೆ ಅಥವಾ ಮಳೆ ಆಧಾರಿತ ಇದೆ ಈ ರೀತಿ ಇದೆ ಅಲ್ವಾ, ನಾನು ಇವಾಗ ಉದಾಹರಣೆಗೆ ಹತ್ತಿ ನೀರಾವರಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನೀವು ಎಷ್ಟು ಎಕರೆಯಲ್ಲಿ ಹತ್ತಿ ಬೆಳೆದಿದ್ದೀರಾ ಅಂತ ನೋಡಿ. ಇವಾಗ ನಾನು ಉದಾಹರಣೆಗೆ 1 ಎಕರೆನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗುಂಟೆಯಲ್ಲಿ ಇದ್ದಲ್ಲಿ ನಾನು 0ನ ಹಾಕ್ತಾ ಇದ್ದೇನೆ. ನೀವು ಎಷ್ಟು ಗುಂಟ ಹೆಚ್ಚ ಇದ್ದರೆ ನೀವು ಗುಂಟ ಬಿ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಪ್ರೀಮಿಯಂ ವಿವರ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 1-2 ಸಲ ಕ್ಲಿಕ್ ಮಾಡಿದ ತಕ್ಷಣ ಅದು ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಬಂದಿದೆ ಟೋಟಲ್ ವಿಸ್ತೀರ್ಣ ಗುಂಟೆ ಎಲ್ಲಿ ಅಂತ ಇದೆ. 1 ಎಕರೆನ ಸೆಲೆಕ್ಟ್ ಮಾಡಿದ್ದೇನೆ, 0 ಗುಂಟನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ರೈತನ ಪಾಲು 1 ಎಕರೆಗೆ ನೀವು 1748 ರೂಪಾಯಿ 30 ಪೈಸಾ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೇಂದ್ರದ ಪಾಲು 1388 ರೂಪಾಯಿ 15 ಪೈಸಾ ಇರುತ್ತೆ. ಮತ್ತು ರಾಜ್ಯದ ಪಾಲು 1388.15 ಪೈಸಾ ಇರುತ್ತೆ. ಇವಾಗ ನಿಮ್ಮ ವಿಮಾ ಮೊತ್ತ ಟೋಟಲ್ ನಿಮಗೆ 34,966 ರೂಪಾಯಿ 8 ಪೈಸಾ ಬರುತ್ತೆ ಫ್ರೆಂಡ್ಸ್. ನೀವು ಇನ್ಶೂರೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ರೈತನ ಪಾಲು ಮತ್ತು ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಕೂಡಿಸಿ ಟೋಟಲ್ ಒಟ್ಟು ವಿಮಾ ಕಂತ 100ಕ್ಕೆ 12.94% ಇರುತ್ತೆ. ಅಂದರೆ ಟೋಟಲ್ ಅಮೌಂಟು 4,524 ರೂಪಾಯಿ 61 ಪೈಸಾ ಆಗುತ್ತೆ. ಇವಾಗ ನಿಮಗೆ ವಿಮಾದು ಟೋಟಲ್ ಅಮೌಂಟ್ ಬರೋದು 34,966 ರೂಪಾಯಿ 8 ಪೈಸಾ ಬರುತ್ತೆ ಫ್ರೆಂಡ್ಸ್. ಇವಾಗ ಅದೇ ರೀತಿ ಮಳೆ ಆಧಾರಿತ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೀವು ಹತ್ತಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಮಳೆ ಆಧಾರಿತ ಮೇಲೆ ಬೇರೆ ಬೆಳೆಗಳು ಇರುವೆ. ನಿಮ್ಮ ಇಲ್ಲಿ ಬೆಳೆಗಳು ನಿಮ್ಮ ಗ್ರಾಮದಲ್ಲಿ ಯಾವ ಬೆಳೆಗಳು ಬೆಳೆದಿರ್ತಾರಲ್ವಾ ಆ ಬೆಳೆಗಳಿಗೆ ಮಾತ್ರ ಇಲ್ಲಿ ತೋರಿಸುತ್ತೆ. ಇವಾಗ ನಾನು ಮುಸುಕಿನ ಜೋಳ ಅಂದರೆ ಮೆಕ್ಕೆಜೋಳ ಇದೆ ಅಲ್ವಾ, ಅದನ್ನು ಮಳೆ ಆಧಾರಿತ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇನ್ನೊಮ್ಮೆ ತಿಳಿಸ್ತೇನೆ, ನೋಡ್ಕೊಳ್ಳಿ. ಇವಾಗ ನಾನು ಮಳೆ ಆಧಾರಿತ ಮೇಲೆ ಮುಸುಕಿನ ಜೋಳನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೂ 1 ಎಕರೆನ ಸೆಲೆಕ್ಟ್ ಮಾಡಿಕೊಂಡು 0 ಗುಂಟನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಪ್ರೀಮಿಯಂ ವಿವರ ಇದೆ ಇಲ್ವಾ ಅದ್ರ ಮೇಲೆ 2 ಸಲ ಕ್ಲಿಕ್ ಮಾಡಿಕೊಂಡೆ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಟೋಟಲ್ 1 ಎಕರೆ ಸೆಲೆಕ್ಟ್ ಆಗಿದೆ. ಟೋಟಲ್ ನಿಮ್ಗೆ ವಿಮಾ ಅಮೌಂಟು 27,317 ರೂಪಾಯಿ 25 ಪೈಸಾ ಬರುತ್ತೆ. ಒಟ್ಟು ವಿಮಾ ಕಂತು 2,174 ರೂಪಾಯಿ 45 ಪೈಸಾ ಇರುತ್ತೆ. ಇದ್ರಾಗ ರೈತರು ಎಷ್ಟು ಕಟ್ಟಬೇಕಂದ್ರೆ 546 ರೂಪಾಯಿ 35 ಪೈಸಾನ ಕಟ್ಟಬೇಕಾಗುತ್ತೆ. ಇವಾಗ ಕೇಂದ್ರದ ಪಾಲು 814 ರೂಪಾಯಿ
ಮತ್ತು 5 ಪೈಸಾ ಇರುತ್ತೆ ಮತ್ತು ರಾಜ್ಯದ ಪಾಲು ಕೂಡ ಸೇಮ್ ಇರುತ್ತೆ. ಇದೇ ರೀತಿ ನೀವು ಬೇರೆ ಬೇರೆ ಬೆಳೆಗಳು ಇದ್ದಾವೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಬೆಳೆದಿರೋದು, ಆ ಬೆಳೆಗಳು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದೇ ರೀತಿ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಇದೇ ರೀತಿ ನಮ್ಮ ವಿಡಿಯೋಗಳು ಹಾಕ್ತಾ ಇರ್ತೇನೆ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಇನ್ಸೂರೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾಗ್ತಾ ಇದ್ದರೆ ನೀವು ಗ್ರಾಮ್ 1, ಕರ್ನಾಟಕ 1 ಮತ್ತು SCS ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಇದು ಮೊಬೈಲ್ನಲ್ಲಿ ಹಾಕಲಿಕ್ಕೂ ಬರೋದಿಲ್ಲ, ಅದಕ್ಕಾಗಿ ನಿಮಗೆ ಹೇಳಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೆ ನಾನು ವಿಡಿಯೋನ ನೋಡಿದ್ದೇನೆ.